ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೊ ಲಾಸ್ಟ್ ಟೈಮ್ ನಾನು ಇದೇ ಒಂದು ಚಾನಲ್ ಏನು ಅಪ್ಡೇಟ್ ಮಾಡಿದ್ದೆ. ಮಜೆಂಟಾ ಕಂಪ್ನಿಯಲ್ಲಿ ಹೈರ್ ಮಾಡ್ತಾ ಇದ್ದಾರೆ, ಅದು 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು ಅಂತ ಹೇಳಿ. ಸೊ ಅದಕ್ಕೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು, ನಾವು ರೆಡಿ ಇದ್ದೀವಿ ಜಾಯ್ನ್ ಆಗಲಿಕ್ಕೆ, ಬಟ್ ನಮಗೆ ಕಂಪ್ನಿ ಕಡೆಯಿಂದ ರೂಮ್ ಕೊಡ್ತೀರಾ ಆ್ಯಂಡ್ ಊಟ ಕೊಡ್ತೀರಾ, ಅಂದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಕೊಡ್ತೀರಾ, ಏನೆಲ್ಲ ಸ್ಯಾಲ್ರಿ ಇರುತ್ತೆ. ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇತ್ತು ಆ ಒಂದು ವಿಡಿಯೋ ಬಗ್ಗೆ. ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋ ಸಲುವಾಗಿನೇ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಮಜೆಂಟಾ ಕಂಪ್ನಿಗೆ ಬಂದುಬಿಟ್ಟು ನಿಮಗೆ ಅಕೊಮಡೇಷನ್ ಬೇಕು ಅಂತ ಹೇಳಿದ್ರೆ, ಅಂದರೆ ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಬೇಕಂದರೆ ಅದನ್ನು ಕೂಡ ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತದೆ. ಬಟ್ ಅದು ಬಂದುಬಿಟ್ಟು ಪರ್ಟಿಕ್ಯುಲರ್ ಲೊಕೇಶನಲ್ಲಿದೆ. ಸೊ ಲೊಕೇಶನ್ಸ್ ಬಂದುಬಿಟ್ಟು ಒಂದು ಹೊಸಕೋಟೆ ನಂದಗುಡಿಲಿದೆ, ಇನ್ನೊಂದು ಬಂದುಬಿಟ್ಟು ಅವ್ರಿಗೆ ಲೊಕೇಶನ್ಸ್ ಅಂತ ಹೇಳಿದರೆ ಸಕಲ್ವಾರ ಬನ್ನೇರ್ಘಟ್ಟ ರೋಡಲ್ಲಿ. ಸೊ 2 ಲೊಕೇಶನ್ ಬಂದುಬಿಟ್ಟು ನಮ್ಮ ಕಡೆಯಿಂದ, ಅಂದರೆ ಮಜೆಂಟಾ ಕಂಪ್ನಿ ಕಡೆಯಿಂದನೇ ನಿಮಗೆ ಬಂದುಬಿಟ್ಟು ಅಕೊಮಡೇಷನ್ ಕೊಡ್ತಾರೆ. ಸೊ ಅಲ್ಲಿ ಸ್ಯಾಲ್ರಿ ಏನಿರುತ್ತೆ, ಏನು ವರ್ಕು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಮಜೆಂಟಾ ಕಂಪ್ನಿಗೆ ಬಹಳಷ್ಟು ಜನ ಬೇರೆ ಬೇರೆ ಕ್ಲೈಂಟ್ಸ್ ಇದ್ದಾರೆ. ಸೊ ನಿಮ್ಗೆ ಅಕೊಮಡೇಷನ್ ಬೇಕು ಅಂದರೆ ಆ ಒಂದು ಲೊಕೇಶನ್ ಬಂದುಬಿಟ್ಟು ಜೊಮ್ಯಾಟೊ ಅನ್ನೋ ಕ್ಲೈಂಟ್ ಇದೆ. ಅಲ್ಲಿ ಬಂದುಬಿಟ್ಟು ಶಿಫ್ಟ್ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ರಾತ್ರಿ 2ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇರುತ್ತೆ. ಆ್ಯಂಡ್ ಏನು ವರ್ಕ್ ಇರುತ್ತೆ ಅಂತ ಹೇಳಿದ್ರೆ, ಜೊಮ್ಯಾಟೊ ಕಂಪ್ನಿದು ಏನು ಗ್ರೋಸರೀಸ್ ಬರುತ್ತೋ, ಸೊ ಜೊಮ್ಯಾಟೊ ಕಂಪ್ನಿ ಕಡೆಯಿಂದ ಏನು ಗ್ರೋಸರೀಸ್ ಬರುತ್ತೋ ಆ ಒಂದು ಗ್ರೋಸರೀಸ್ನ ಬೆಳಗ್ಗೆ ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು ವರ್ಕ್ ಇರುತ್ತೆ. ಅಂದರೆ ನೀವೇ ಲೋಡ್ ಮಾಡಬೇಕು, ನೀವೇ ಅನ್ಲೋಡ್ ಮಾಡಬೇಕು. ಓಕೆನಾ. ಸೊ ಟೈಮಿಂಗ್ಸ್ ಬಂದುಬಿಟ್ಟು 12 ತಾಸು ಡ್ಯೂಟಿ, 12 ಅವರ್ಸ್ ಡ್ಯೂಟಿ ಇರುತ್ತೆ, ರಾತ್ರಿ 2ರಿಂದ ಮಧ್ಯಾಹ್ನ 2 ಗಂಟೆ ತನಕ. ಆ್ಯಂಡ್ ಇದನ್ನು ಬಿಟ್ಟರೆ ನಿಮಗೆ ಬಂದುಬಿಟ್ಟು ಅಕೊಮಡೇಷನ್ ಕಂಪ್ನಿಯಿಂದನೇ ಕೊಡ್ತಾರೆ. ಓಕೆನಾ. ಸೊ ಅಕೊಮಡೇಷನ್ ಕಂಪ್ನಿಯಿಂದ ಕೊಡ್ತಾರೆ. ಆ್ಯಂಡ್ ಸ್ಯಾಲ್ರಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ, ಸ್ಯಾಲ್ರಿ ಬಗ್ಗೆ ಮಾತಾಡಬೇಕಂದ್ರೆ ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ ಪರ್ ಡೇ 850 ರೂಪಾಯಿ ಇರುತ್ತೆ. ಆ್ಯಂಡ್ ಅದನ್ನು ಬಿಟ್ಟರೆ 26 ಡೇಸ್ ನೀವು ಕಂಪ್ಲೀಟಾಗಿ ವರ್ಕ್ ಮಾಡಿದಿರಾ ಅಂತ ಹೇಳಿದರೆ 2000 ಅಟೆಂಡೆನ್ಸ್ ಬೋನಸ್ ಇರುತ್ತೆ. ಆ್ಯಂಡ್ ಡೈಲಿ ಸ್ಯಾಲ್ರಿ ಆ್ಯಂಡ್ ಅಟೆಂಡೆನ್ಸ್ ಬೋನಸ್ಸು ಇನ್ಕ್ಲೂಡಿಂಗ್ ಆಗಿ ನಿಮಗೆ ಎವ್ರಿ ಮಂತು 5ನೇ ತಾರೀಕು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸ್ಯಾಲ್ರಿ ಬರುತ್ತೆ. ಆ್ಯಂಡ್ ಅದು ಅಷ್ಟೇ ಅಲ್ಲದೆ ಕ್ಲೈಂಟ್ ಕಡೆಯಿಂದ ಡೈಲಿ ಬೇಸಸ್ಸಲ್ಲಿ ನಿಮಗೆ 700-800 ಪರ್ ಡೇ ಇನ್ಸೆಂಟಿವ್ ಇರುತ್ತೆ. ಆ ಒಂದು ಇನ್ಸೆಂಟಿವ್ ಏನಿರುತ್ತಲ್ವ, ಸೊ ವೀಕ್ಲಿ ಅಂದರೆ ವಾರಕ್ಕೊಂದ್ಸಲಿ ಇನ್ಸೆಂಟಿವ್ ಇರುತ್ತೆ. ಅಂದರೆ ಸ್ಯಾಲ್ರಿ ಬಂದುಬಿಟ್ಟು ಎವ್ರಿ ಮಂತ್ 5ನೇ ತಾರೀಕು ಬರುತ್ತೆ. ಇನ್ಸೆಂಟಿವ್ ಅಂದರೆ ಅದು ಡೈಲಿ ಬೇಸಸ್ಸಲ್ಲಿ ವಾರಕ್ಕೊಂದ್ಸಲಿ ನಿಮಗೆ ಕೊಡ್ತಾರೆ. ಸೊ ನಮ್ಮ ಕಡೆಯಿಂದ ಏನು ರೂಮ್ ಕೊಟ್ಟಿರ್ತಾರೆ, ಅಂದರೆ ಕಂಪ್ನಿ ಕಡೆಯಿಂದ ಏನು ರೂಮ್ ಕೊಟ್ಟಿರ್ತಾರೆ, ಆ ಒಂದು ರೂಮ್ ಚಾರ್ಜಸ್ ಅಂತ ಹೇಳಿ ನಿಮ್ಮ ಸ್ಯಾಲ್ರಿಲಿ ಮಂತ್ಲಿ ತಿಂಗಳಿಗೊಂದ್ಸಲಿ 1,000 ರೂಪಾಯಿ ಕಟ್ ಮಾಡ್ತಾರೆ. ಅಂದರೆ ಎಲ್ಲ ಕಟ್ಟಾಗಿನೂ ನಿಮಗೆ ಕಂಪ್ನಿಯಿಂದ ಮಂತ್ಲಿ 30ರಿಂದ 35,000 ರೂಪಾಯಿ ನಿಮಗೆ ಅಮೌಂಟ್ ಬರುತ್ತೆ ತಿಂಗಳ. ಓಕೆನಾ. ಸೊ ಇದ್ರ ರಿಲೇಟೆಡು ನಿಮ್ಗೆ ಇನ್ನೂ ಏನೇ ಡೌಟ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಕೆಳಗೆ ಕಮೆಂಟ್ ಮಾಡಿ. ಇಲ್ಲ ನಾನು HR ನಂಬರ್ ಏನು ಕೊಟ್ಟಿದ್ದೀನಿ ಆ ಒಂದು HR ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಅವರು ನಿಮಗೆ ಆನ್ಸರ್ ಮಾಡ್ತಾರೆ. ಅಂದರೆ ಆನ್ಸರ್ ಮೇಲೆ ಮತ್ತೊಂದ್ಸಲ ಟ್ರೈ ಮಾಡಿ. ಓಕೆನಾ. ಸೊ ಖಂಡಿತ ನಿಮ್ಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ಯಾರೆಲ್ಲ ಈ ಒಂದು ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕ್ರಿಟೇರಿಯಾ ಇದೆ. ಏನಿದೆ ಅಂತ ಹೇಳಿದ್ರೆ, ಮೊದಲಾಗಿ ನಿಮಗೆ ಬಂದುಬಿಟ್ಟು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಬೇಕಂದ್ರೆ ಮಿನಿಮಮ್ 22 ಇಯರ್ಸ್ ಮೇಲೆ ಇರಬೇಕು. ಓಕೆನಾ. ಆ್ಯಂಡ್ 45 ವಯಸ್ಸು, ಅಂದರೆ 45 ವರ್ಷದ ಒಳಗಿರಬೇಕು, 22 ವರ್ಷದ ಮೇಲೆ ಇರಬೇಕು. ಆ್ಯಂಡ್ ನಿಮ್ಮ ಹತ್ರ ಬಂದುಬಿಟ್ಟು 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಓಕೆನಾ. ಆ್ಯಂಡ್ ನೀವು 12 ಗಂಟೆ ಡ್ಯೂಟಿ ಮಾಡಲಿಕ್ಕೆ ರೆಡಿ ಇರಬೇಕು, ಅಂದರೆ ರಾತ್ರಿ 2ರಿಂದ ಮಧ್ಯಾಹ್ನ 2 ತನಕ. ಸೊ ಯಾರೆಲ್ಲ ಈ ಒಂದು ಕ್ರಿಟೇರಿಯಾನ ಓಕೆ ಅಂತೀರಾ, ನೀವು ಕರ್ನಾಟಕದಲ್ಲಿ ಅಲ್ಲ, ನೀವು ಔಟ್ ಆಫ್ ಸ್ಟೇಟ್ ಆದರೂ ಪರವಾಗಿಲ್ಲ, ಇಂಡಿಯಾದಲ್ಲಿ ಯಾವುದೇ ಮೂಲೆಯಿಂದನೂ ನೀವು ವರ್ಕ್ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಾನು HR ನಂಬರ್ನ ಕೊಟ್ಟಿದ್ದೀನಿ. ಆ ಒಂದು HR ನಂಬರ್ಗೆ ನೀವು ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗಿ ನಿಮಗೆ ಕೆಲಸ ಸಿಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಕಂಪ್ನಿ ಬಂದುಬಿಟ್ಟು ನಿಮಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಹೇಳಿ 5 ಲಕ್ಷ ರೂಪಾಯಿ ಕೊಡುತ್ತೆ. ಆ್ಯಂಡ್ ಪರ್ಸ್ನಲ್ ಇನ್ಶೂರೆನ್ಸ್ ಅಂತ ಹೇಳಿ ನಿಮಗೆ 3 ಲಕ್ಷ ರೂಪಾಯಿ ಕೊಡುತ್ತೆ. ಆ್ಯಂಡ್ ತಿಂಗಳ ಸ್ಯಾಲ್ರಿ ಬರುತ್ತೆ, 10 ದಿನಕ್ಕೊಂದ್ಸಲ ಇನ್ಸೆಂಟಿವ್ ಬರುತ್ತೆ, ಇರಲಿಕ್ಕೆ ರೂಮ್ ಕೊಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಊಟ ಕೊಡೋದಿಲ್ಲ. ಊಟ ನೀವು ಬಂದುಬಿಟ್ಟು ರೂಮಲ್ಲೇ ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು, ಇಲ್ಲಾಂದರೆ ಹೊರಗಡೆ ಹೋಗಿ ಔಟ್ಸೈಡ್ ನೀವು ಊಟ ಮಾಡ್ಕೋಬೋದು. ಸೊ ಇದ್ರ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಹೇಳಿರೋ ಹಾಗೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ಒಂದು ನಮ್ಮ ಫ್ಯಾಕ್ಟ್ ಬಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಫ್ಯೂಚರಲ್ಲಿ ಯಾವುದೇ ಜಾಬ್ ರಿಲೇಟೆಡ್ ಇದ್ದರೂ ಬ್ಯಾಂಗ್ಳೂರಲ್ಲಿ ನಾವು ಒಂದು ಚಾನಲ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.